ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರಿ, ತಮ್ಮೊಂದು ಸಣ್ಣ ರಿಕ್ವೆಸ್ಟ್. 1 ರಿಂದ 30ರವರೆಗೆ ಆಲ್ರೆಡಿ ನಾವು ಲೈವ್ ಕ್ಲಾಸಲ್ಲಿ ಮಾಡಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಾವು ಚೆಕ್ ಮಾಡ್ಬೋದು. ಲೈವ್ ಕ್ಲಾಸಲ್ಲಿ ಇದೇ ಸೇಮ್ ಥಂಬ್ನೇಲ್ ಇರುವಂಥದ್ದು. ತಾವು ಚೆಕ್ ಮಾಡಿದ್ರೆ 1 ರಿಂದ 30ಅಲ್ಲಿ ನೋಡ್ಬೋದು. ಈಗ 30ರಿಂದ ನಾವು ಕೆಳಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, 31ನೇ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿದ್ದಾರೆ. ಹೌದ್ರಿ? ನೋಡಿ, ಒಂದನೇ ಆಪ್ಷನ್ಸ್ ಏನಿದೆ ಅಂದರೆ ಲೋಕಸಭೆಗೆ ಆಂಗ್ಲೋ ಇಂಡಿಯನ್ನರನ್ನು ನಾಮನಿರ್ದೇಶನ ಮಾಡಬಹುದು ಅಂತ ಇದೆ. ಓಕೆ, ಲೋಕಸಭೆಗೆ ಆಂಗ್ಲೋ ಇಂಡಿಯನ್ನರನ್ನು ನಾಮನಿರ್ದೇಶನ ಮಾಡಬಹುದು, ಅದು ಇತ್ತು. ಆದರೆ ಈಗ ಮೊನ್ನೆ ತೆಗೆದು ಹಾಕಿದ್ದಾರೆ. ಲೋಕಸಭೆಗೆ ಆಂಗ್ಲೋ ಇಂಡಿಯನ್ನರನ್ನು ಮತ್ತು ತೃತೀಯ ಲಿಂಗಿಗಳನ್ನು ನಾಮನಿರ್ದೇಶನ ಮಾಡಬಹುದು ಅಂತ. ಸೊ ಇದು ಕೂಡ ಇಲ್ಲ, ತೃತೀಯ ಲಿಂಗಗಳಿಗೆ ನಾಮನಿರ್ದೇಶನ ಮಾಡುವಂಗಿಲ್ಲ. ಆದರೆ 3ನೇ ಆಪ್ಷನ್ಸ್ ಇದೆ ನೋಡಿ, ಲೋಕಸಭೆಗೆ ಆಂಗ್ಲೋ ಇಂಡಿಯನ್ನರನ್ನು ನಾಮನಿರ್ದೇಶನ ಮಾಡುವಂತಿಲ್ಲ, ಇದು ಸರಿಯಾಗಿರುವಂಥದ್ದು. ಲೋಕಸಭೆಗೆ ಮುಂಚೆ ಆಂಗ್ಲೋ ಇಂಡಿಯನ್ನ ನೇಮಕ ಮಾಡ್ತಾ ಇದ್ರು, ಆದರೆ ಈಗ ತೆಗೆದು ಹಾಕಿರೋದ್ರಿಂದ ಅದು ಬರ್ತಾ ಇಲ್ಲ. ಇನ್ನು 32ನೇ ಪ್ರಶ್ನೆ ನೋಡೋಣ. ಸಂವಿಧಾನದ 105ನೇ ತಿದ್ದುಪಡಿಯು ಡ್ಯಾಶ್ ಅನ್ನು ಒದಗಿಸಿದೆ ಅಂತ ಕೇಳಿದ್ದಾರೆ. 105ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ, ಇದು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗವನ್ನು ಮಾನ್ಯ ಮಾಡಲು ರಾಜ್ಯಗಳಿಗೆ ಪುನರ್ ಸ್ಥಾಪನೆ ಮಾಡಿರುವಂಥ ಅಧಿಕಾರ. ಇದೇನು, ಯಾಕೆ, ಏನು ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ನೋಡಿ, ಇದು 105ನೇ ತಿದ್ದುಪಡಿ ಇದೆಯಲ್ಲ, ಇದು ಏನಾಗಿತ್ತು ಅಂತಂದ್ರೆ, ಈ ಒ ಬಿ ಸಿ ಕಮಿಷನ್ ಇದೆ ನೋಡ್ರಿ, ಹಿಂದುಳಿದ ವರ್ಗಗಳ ಆಯೋಗ ಅಂತ ಇದೆ ನೋಡ್ರಿ. ಈ ಕಮಿಷನ್ ಏನಾಗಿತ್ತು ಅಂತಂದ್ರೆ, ಇದಕ್ಕಿಂತ ಮುಂಚಿತವಾಗಿ ಅಲ್ಲಿ ಕೇಂದ್ರ ಸರ್ಕಾರ OBC ಏನು ಬರ್ತಾವಲ್ಲ, ಈಗ ಜಾತಿಗಳು ಬರ್ತಾವಲ್ಲ, ಅವುಗಳನ್ನು OBC ಪಟ್ಟಿಗೆ ಸೇರಿಸೋದು ಕೇಂದ್ರದ ಕೈಯಲ್ಲಿತ್ತು. ಈಗ SC/ST ಅವ್ರನ್ನ STಗಳಿಗೆ ಸೇರಿಸ್ಬೇಕಾತಂದ್ರೆ, ಅದರ್ ಕಾಸ್ಟನ್ನು SC/STಗೆ ಸೇರಿಸ್ಬೇಕಾತಂದ್ರೆ ಅದು ಕೇಂದ್ರದ ಸಂಸತ್ತಿಗೆ ಮಾತ್ರ ಇರುವಂಥದ್ದು. ಅದೇ ರೀತಿಯಾಗಿ ಹಿಂದುಳಿದ ವರ್ಗದ್ದು ಕೂಡ ಕೇಂದ್ರ ಸರ್ಕಾರದ ಕೈಯಾಗೆ ಇತ್ತು, ಅಂದರೆ ಸಂಸತ್ತಿನ ಕೈಯಾಗಿತ್ತು. ಅದನ್ನು ಏನು ಮಾಡಿದ್ರು ಅಂತಂದ್ರೆ ತೆಗೆದು ಹಾಕ್ತಾರೆ. 105ನೇ ತಿದ್ದುಪಡಿ ಪ್ರಕಾರ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತಾ ಅದು ರಾಜ್ಯಗಳಿಗೆ ಕೊಡಬೇಕಾಗಿರುವಂಥದ್ದು ಅಂತ ಹೇಳಿದ ಕಾರಣಕ್ಕಾಗಿ 105ನೇ ತಿದ್ದುಪಡಿ ಮಾಡಿ ಇದನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಮಾನ್ಯ ಮಾಡಲು ರಾಜ್ಯಗಳಿಗೆ ಪುನರ್ ಅಧಿಕಾರವನ್ನು ನೀಡಿರುವುದೇ 105ನೇ ತಿದ್ದುಪಡಿ. ಇದರಲ್ಲಿ 1ನೇ ಆಪ್ಷನ್ಸ್ ಸರಿ ಇರುವಂಥದ್ದು. ಓಕೆ ರೀ, ಅರ್ಥ ಆಯ್ತು ರೀ? ಇನ್ನು ನೋಡ್ರಿ, 33ನೇ ಪ್ರಶ್ನೆ ಏನು ಹೇಳುತ್ತೆ: ಭಾರತದ ಸಾದಿಲ್ವಾರು ನಿಧಿ ಯಾರನ್ನು ಸ್ಥಾಪಿಸ್ತಾರೆ? ಈ ಸಾದಿಲ್ವಾರು ನಿಧಿ ಯಾರು ಸ್ಥಾಪನೆ ಮಾಡ್ತಾರೆ ಅಂತ ಕೇಳ್ತಾರೆ. ನೋಡ್ರಿ, ಮೊದಲನೇದು ನೋಡ್ರಿ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ಇವರಂತೂ ಮಾಡಲ್ಲ. ಭಾರತದ ಮಹಾಲೆಕ್ಕ ಪರಿಶೋಧಕರು ಮತ್ತು ನಿಯಂತ್ರಕರು, ಇವರು ಕೂಡ ಮಾಡಂಗಿಲ್ಲ. ಭಾರತದ ಸಂಸತ್ತು ಇದೇನು ಮಾಡ್ತೈತಿ, ಭಾರತದ ಸಾದಿಲ್ವಾರು ನಿಧಿಯನ್ನು ಏನು ಮಾಡ್ತದೆ, ಸ್ಥಾಪಿಸುವಂಥದ್ದು. ಸಂಚಿತ ನಿಧಿ ಅಂತ ಬರುತ್ತೆ, ಇದು ಯಾರ ಹೆಸರಲ್ಲಿ ಇರ್ತೈತಿ ಅಂತಂದ್ರೆ, ಸಂಚಿತ ನಿಧಿ ಅಂತಕ್ಕಂಥದ್ದು ರಾಷ್ಟ್ರಪತಿಯವರ ಹೆಸರಿನಲ್ಲಿ ಇರುವಂಥದ್ದು, ರಾಷ್ಟ್ರಪತಿಯವರು. ಅದೇ ರೀತಿ ಈ ಕೇಳಿರೋದೇನ್ರಿ, ಸಾದಿಲ್ವಾರು ನಿಧಿ ಅಂತಕ್ಕಂಥದ್ದು ಯಾರ ಇದ್ರೊಳಗಿರುತ್ತೆ ಅಂದರೆ ಭಾರತ ಸಂಸತ್ತಿಗೆ ಇರುವಂಥದ್ದು, ಸ್ಥಾಪಿಸುವಂಥದ್ದು. ಓಕೆ, ನಂತರ ಪ್ರಶ್ನೆ ಕೇಳ್ತಾರೆ 34ನೇದು: ಅನುಚ್ಛೇದ 18ರ ಉಲ್ಲೇಖದೊಂದಿಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಭಾರತ ರತ್ನ ಮತ್ತು ಪದ್ಮವಿಭೂಷಣದಂತಹ ಪ್ರಶಸ್ತಿಗಳನ್ನು ಸ್ವೀಕರಿಸುವ ತಮ್ಮ ಹೆಸರಿಗೆ ಅದನ್ನು ಬಿರುದಾಗಿ ಬಳಸಬೇಕು ಅಂತ ಕೊಟ್ಟಿದ್ದಾರೆ. ಹೌದ್ರಿ, ಬಳಸಬೇಕು ಅಂತೇಳಿ ಕೊಟ್ಟಿರುವಂಥದ್ದು. ಅದು ಯಾವುದೇ ಕಾರಣಕ್ಕೂ ಬಳಸಬಾರ್ದು. ನೀವು ಪದ್ಮವಿಭೂಷಣ ಆಗಿರಲಿ, ಏನೋ ಕೊಟ್ಟಿರಲಿ ನಿಮ್ಗೆ. ಈಗ ನೋಡ್ರಿ, ಭಾರತದ ನೋಡ್ರಿ ಅತ್ಯುನ್ನತ ಭಾರತ ನಾಗರಿಕ ಪ್ರಶಸ್ತಿ ಯಾವುದು ಅಂತಂದ್ರೆ ಭಾರತ ರತ್ನ. ಹೌದಿಲ್ರಿ, ಭಾರತ ರತ್ನ, ಪದ್ಮಶ್ರೀ ಆಗಿರ್ಬೋದು, ಪದ್ಮವಿಭೂಷಣ ಆಗಿರ್ಬೋದು, ಪದ್ಮಭೂಷಣ ಆಗಿರ್ಬೋದು, ಇವುಗಳನ್ನು ಏನು ಮಾಡುತ್ತೆ, ಸರ್ಕಾರ ಕೊಡುತ್ತೆ. ಆದರೆ ತಮ್ಮ ಹೆಸರಿನ ಮುಂದ್ಗಡೆ ಅಥವಾ ಹಿಂದ್ಗಡೆ ಅವುಗಳನ್ನು ಬಳಸುವಂತಿಲ್ಲ ಅಂತೇಳಿ ಕೂಡ ಕೋರ್ಟ್ ಹೇಳಿರುವಂಥದ್ದು. ಹಾಗಾದ್ರೆ 18ನೇ ಉಲ್ಲೇಖ ಏನು ಹೇಳುತ್ತೆ ಅಂತಂದ್ರೆ, ಬಿರುದು ಉಪಯೋಗಿಸಬಹುದಾದರೂ ರಾಜ್ಯವು ಮಿಲಿಟರಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷ ಪ್ರಶಸ್ತಿಯನ್ನು ನೀಡಲು ನಿರ್ಬಂಧವಿಲ್ಲ. ಈಗೇನು ಇದನ್ನು ಕೊಡ್ತಾರಲ್ಲ ಬಿರುದುಗಳನ್ನು, ಇದು ನಿರ್ಬಂಧ ಇರುವಂಥದ್ದು. ಮಿಲಿಟರಿಯವರಿಗೆ ಕೊಡುವಂಥದ್ದು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೊಡುವಂಥದ್ದಕ್ಕೆ ನಿರ್ಬಂಧ ಇಲ್ಲ ಅಂತ ಹೇಳ್ತಾರೆ. ಇದು ಸರಿಯಾಗಿರುವಂಥದ್ದು. ನಂತರ ನೋಡ್ರಿ, ಭಾರತದ ಯಾವುದೇ ನಾಗರಿಕ ವಿದೇಶಿ ರಾಜ್ಯದಿಂದ ಯಾವುದೇ ಬಿರುದನ್ನು ಸ್ವೀಕರಿಸುವಂತಿಲ್ಲ. ಇದು ಕೂಡ ಸರಿಯಾಗಿರುವಂಥದ್ದು. ಭಾರತದ ಯಾವುದೇ ನಾಗರಿಕ ವಿದೇಶದಿಂದ ಯಾವುದೇ ಬಿರುದನ್ನು ಸ್ವೀಕರಿಸುವಂತಿಲ್ಲ. ಅಕಸ್ಮಾತ್ ನಿಮಗೆ ಸ್ವೀಕರಿಸಬೇಕಾತಂದ್ರೆ ರಾಷ್ಟ್ರಪತಿಗಳವರವರೆಗೆ ಏನಾಗಿರ್ಬೇಕು, ಅವರ ಒಪ್ಪಿಗೆ ಬೇಕಾಗ್ತದ. ಹಾಗಾಗಿ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ರೆ B ಮತ್ತು C ಸರಿಯಾಗಿ ಇರುವಂಥದ್ದು. ಓಕೆನಾ ಸ್ನೇಹಿತರೆ? ಓಕೆ, ನೋಡಿ ಈಗ 35ನೇ ಪ್ರಶ್ನೆ ನೋಡೋಣ. ಈಗ 35ನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿ: ನೀಡಿರುವ ಹೇಳಿಕೆಗಳಿಂದ ಸೂಕ್ತವಾದ ತೀರ್ಮಾನಗಳನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಹೌದ್ರಿ, ಹೇಳಿಕೆ ನೋಡ್ರಿ, ಒಂದೇದು ಹೇಳಿದೆ, ಎಲ್ಲ ಪೆನ್ಸಿಲ್ಗಳು ಸಾಧನಗಳು, ಕೆಲವು ಸಾಧನಗಳು ಯಂತ್ರಗಳು, ಎಲ್ಲ ಯಂತ್ರಗಳು ಗೆಜೆಟ್ಗಳು ಅಂತ ಕೇಳಿದ್ದಾರೆ.
ಹೌದ್ರಿ. ಇಲ್ಲಿ ನೋಡ್ರಿ ತೀರ್ಮಾನ ಏನು ಕೊಟ್ಟಿದ್ದಾರೆ, ತೀರ್ಮಾನಗಳನ್ನು ನೋಡ್ರಿ. ಕೇವಲ ಸಾಧನಗಳು ಗೆಜೆಟ್ಗಳು, ಕೆಲವು ಸಾಧನಗಳು ಗೆಜೆಟ್ಗಳು ನೋಡ್ರಿ. ಎಲ್ಲ ಪೆನ್ಸಿಲ್ಗಳು ಯಂತ್ರಗಳು ಅಂತ ಕೊಟ್ಟಿದ್ದಾರೆ. ಇದು ಕೂಡ ನೋಡೋಣ ಯಾವ ಸರಿ ಆಗುತ್ತೆ. ಇಲ್ಲಿ ನಿರ್ಣಯ ಒಂದು ಮಾತ್ರ ಅನುಸರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಮಾತ್ರ ಸರಿಯಾಗಿ ಇರುವಂಥದ್ದು. ಓಕೆ, ಇದು ನೋಡ್ರಿ, ಇದು ಯಾವುದೇ ಬುಕ್ನಾಗ ಎಲ್ಲಿ ಸಿಗಂಗಿಲ್ಲ ನಿಮ್ಗೆ. ಇನ್ನೊಂದು ಸಾರಿ ಹೇಳ್ತೀನಿ ನೋಡ್ರಿ, ಇದು ಹೆಂಗೆ ಬತ್ತು ಉತ್ತರ ಅಂತೇಳಿ. ಎಲ್ಲ ಪೆನ್ಸಿಲ್ಗಳು ಸಾಧನಗಳು ನೋಡ್ರಿ. ಪೆನ್ಸಿಲ್ ಏನಾಗುತ್ತೆ ರೀ, ಇದೇನಾಗುತ್ತೆ ಸಾಧನ. ಓಕೆ, ಕೆಲವು ಸಾಧನಗಳು ಯಂತ್ರಗಳು, ಇದ್ರಾಗ ಕೆಲವು ಮಾತ್ರ ಏನದಾವ್ರಿ ಯಂತ್ರಗಳು ಇದಾವೆ. ಓಕೆ, ಎಲ್ಲ ಯಂತ್ರಗಳು ಗೆಜೆಟ್ಗಳು, ಇವು ಎಲ್ಲ ಯಂತ್ರಗಳು ಏನದಾವ್ರಿ ಗ್ಯಾಜೆಟ್ ಇದಾವೆ. ಹೌದಾ. ಈ ಮೊದಲನೇ ಪ್ರಶ್ನೆ ಏನು ಕೇಳಿದಾರೆ ಅವರು, ತೀರ್ಮಾನ ಏನು, ಕೆಲವು ಸಾಧನಗಳು ಗ್ಯಾಜೆಟ್ಗಳು ಅಂತ ಕೇಳಿದ್ದಾರೆ. ಹೌದಲ್ರಿ, ಕೆಲವು ಸಾಧನಗಳು ಗ್ಯಾಜೆಟ್ಗಳು. ಇದ್ರ ಕೆಳಗಡೆ ಐತಿಲ್ರಿ ಕೆಲವು ಯಂತ್ರಗಳು, ಅಂದ್ರೆ ಸಾಧನಗಳು ಕೆಲವು ಯಂತ್ರಗಳು ಇರ್ತಾವೆ. ಹಾಗಾಗಿ ಒಂದನೇದು ಸರಿ ಅನಿಸುತ್ತೆ. ಇನ್ನು ಎರಡನೇದು ನೋಡ್ರಿ, ಕೆಲವು ಪೆನ್ಸಿಲ್ಗಳು ಯಂತ್ರಗಳು. ಪೆನ್ಸಿಲ್ಗಳು ಯಂತ್ರಗಳಲ್ಲ, ಪೆನ್ಸಿಲ್ಗಳು ಏನಾಗುತ್ತೆ ರೀ ಸಾಧನಗಳಾಗುತ್ತೆ. ಸೊ ಹಾಗಾಗಿ ಒಂದೇ ನಿರ್ಣಯ ಮಾತ್ರ ಸರಿಯಾಗಿರುವಂಥದ್ದು. ಇಲ್ಲಿ ನೋಡ್ರಿ, ಅರುಣ್ ತನ್ನ ಕಚೇರಿಯಿಂದ ಪ್ರಾರಂಭಿಸಿ ಉತ್ತರ ಕಡೆಗೆ 3 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆದು ಮತ್ತೆ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾನೆ. ಅವನು ಪ್ರಾರಂಭ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದಾನೆ? ಉತ್ತರ ಈಶಾನ್ಯ ಅಂತ ಕೊಟ್ಟಿದ್ದಾರೆ. ಹೌದಾ, ಅದು ಹೇಗೆ ಅಂತ ನೋಡೋಣ. ನೋಡಿ, ಮೊದಲು ನಮಗೆ ದಿಕ್ಕುಗಳ ಬಗ್ಗೆ ಕಲ್ಪನೆ ಇರಬೇಕಾಗುತ್ತೆ. ಓಕೆ, ಇಲ್ಲೇ ದಿಕ್ಕುಗಳ ಬಗ್ಗೆ ಹಾಕೊಂತೀನಿ ನೋಡ್ರಿ. ಮೇಲ್ಗಡೆ ಉತ್ತರ, ಕೆಳಗಡೆ ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಓಕೆ ನೋಡ್ರಿ, ಇದು ಲೆಫ್ಟ್, ಇದು ರೈಟ್, ಇದು ಲೆಫ್ಟ್, ಇದು ರೈಟ್, ಇದು ಲೆಫ್ಟ್, ಇದು ರೈಟ್, ಇದು ಲೆಫ್ಟ್, ಇದು ರೈಟ್. ಯಾವಾಗಲೂ ಒಂದಕ್ಕೊಂದು ಬರೋದಿಲ್ಲ. ಹೌದ್ರಿ, ಈಗ ದಿಕ್ಕುಗಳ ಬಗ್ಗೆ ನಮಗೆ ಗೊತ್ತಾಯ್ತಾ. ಈಗ ಅರುಣ ಏನು ಮಾಡ್ತಾನ, ತನ್ನ ಕಚೇರಿಯಿಂದ ಪ್ರಾರಂಭಿಸಿದ ಉತ್ತರ ಕಡೆಗೆ. ಅರುಣ್ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಡ್ರಿ. ಅರುಣ ಎಲ್ಲಿಗೆ ಹೋಗ್ತಾನೆ ರೀ? ಉತ್ತರ ಕಡೆಗೆ 3 ಕಿಲೋಮೀಟರ್ ಹೋಗ್ತಾನೆ ರೀ. ತಗೋರಿ, 3 ಕಿಲೋಮೀಟರ್ ಹೋದ, 3 ಕಿಲೋಮೀಟರ್. ಓಕೆ, ನಂತರ ಉತ್ತರ ಕಡೆಗೆ ಹೋದ ನಡೆಯುತ್ತಾನೆ. ನಂತರ ಬಲಕ್ಕೆ ತಿರುಗಿ ನೋಡ್ರಿ, ಇಲ್ಲಿ ಈ ಕಡೆ ಲೆಫ್ಟ್ ಐತಿ, ಈ ಕಡೆ ರೈಟ್ ಐತಿ. ಎಷ್ಟು ಕಿಲೋಮೀಟ್ರ್ ರೀ? ಮತ್ತೆ 2 ಕಿಲೋಮೀಟರ್, 2 ಕಿಲೋಮೀಟ್ರ್. ನಂತರ ಮತ್ತೆ ಬಲಕ್ಕೆ ತಿರುಗಿ 2 ಕಿಲೋಮೀಟರ್. ನೋಡ್ರಿ, ಇಲ್ಲಿಂದ ರೈಟ್ ಅಂದರೆ ಇಲ್ಲಿ ಬರ್ತೈತೆ ರೀ, ಕೆಳಗಡೆ ಬರಬೇಕು. ಮತ್ತೆ 2 ಕಿಲೋಮೀಟರ್ ತಿರುಗ್ತಾನೆ. ಅವಾಗ ಹೇಳ್ತಾನೆ, ಅವನು ಆರಂಭದಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಇಲ್ಲೂ ದಕ್ಷಿಣ ದಿಕ್ಕಿದು, ಇದು ಉತ್ತರ ದಿಕ್ಕ, ಇದು ಪೂರ್ವ ದಿಕ್ಕ. ಅದ ಇದು ದಕ್ಷಿಣ ಆಗುತ್ತೆ. ಸೊ ನಾವು ಅವಾಗ ಏನು ಮಾಡಬೇಕು ಅಂತಂದ್ರೆ, ಅವನು ಇಲ್ಲಿಂದ ಯಾವ ದಿಕ್ಕಿಗಿದ್ದಾನೆ, ಅವಾಗ ಮತ್ತೆ ಇಲ್ಲಿ ದಿಕ್ಕುಗಳು ಬರ್ತಾವೆ ನೋಡ್ರಿ. ದಿಕ್ಕುಗಳನ್ನ ನೋಡೋಣ್ರಿ. ಹೌದ್ರಿ, ಇದು ಬಂದು ದಕ್ಷಿಣ, ಇದು ಉತ್ತರ, ಇದು ಪೂರ್ವ, ಇದು ಪಶ್ಚಿಮ. ಓಕೆ, ಈಗ ಇದ್ರೊಳಗೆ ಇನ್ನೊಂದು ದಿಕ್ಕುಗಳು ಬರ್ತಾವೆ ನೋಡ್ರಿ. ಯಾವ್ರಿ? ಇದು ಆಗ್ನೇಯ, ಇದು ನೈಋತ್ಯ, ಇದು ವಾಯುವ್ಯ, ಇದು ಈಶಾನ್ಯ. ಹಾಗಾದ್ರೆ ಅವಾಗಲೇ ನಾವು ನೋಡಿದ್ವಲ್ಲ, ಅವರು ಹೆಂಗಿತ್ತದು ಚಿತ್ರ. ಇದು 3 ಕಿಲೋಮೀಟ್ರ್, ಇದು 2 ಕಿಲೋಮೀಟ್ರ್, ಹಳ್ಳಿ ಇದು 2 ಕಿಲೋಮೀಟ್ರ್. ಅವನು ಆರಂಭದಿಂದ ಇಲ್ಲಿದ್ದಾನೆ. ಸೊ ಅವನು ಇಲ್ಲಿದ್ದ ಅಂದ್ರೆ ಯಾವ ದಿಕ್ಕಾಗುತ್ತೆ ರೀ? ಇದು ಈಶಾನ್ಯ ದಿಕ್ಕಾಗುತ್ತೆ. ಉತ್ತರ ಯಾವುದ್ರಿ? ಈಶಾನ್ಯ ದಿಕ್ಕು. ಅರ್ಥ ಆಯ್ತು ರೀ? ಓಕೆ. ಇಬ್ಬರ ಹೆಣ್ಣು ಮಕ್ಕಳು ಒಟ್ಟಿಗೆ ಕುಳಿತುಕೊಳ್ಳುವಂಥ ರೀತಿಯಲ್ಲಿ ಒಂದು ಸಾಲಿನಲ್ಲಿ 4 ಹುಡುಗರು ಮತ್ತು 2 ಹೆಣ್ಣು ಮಕ್ಕಳು ಕೂರಿಸಿದ್ರೆ ಎಷ್ಟು ಬಗೆಯನ್ನು ಕೂರಿಸ್ಬೋದು ಅಂತಂದ್ರೆ 240 ಬಗೆ ಕೂಡಿಸ್ಬೋದು ನೋಡ್ರಿ. ಒಂದು ಟ್ರಾಫಿಕ್ ಲೈಟ್ ಚಕ್ರದಲ್ಲಿ ಪೂರ್ಣಗೊಳಿಸಲು ಅಂತ ಕೊಟ್ಟಿದ್ದಾರೆ. ಇದ್ರ ಉತ್ತರ 3. ಓಕೆ ನೋಡ್ರಿ, ಇಲ್ಲಿ ನೀಡಿರುವ ಹೇಳಿಕೆಗಳಿಂದ ಸೂಕ್ತವಾದ ತೀರ್ಮಾನಗಳನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ನೀಡಿರುವ ಹೇಳಿಕೆಗಳನ್ನು ಸೂಕ್ತವಾದ ತೀರ್ಮಾನಗಳನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಎಲ್ಲ ಬೆಕ್ಕುಗಳು, ನಾಯಿಗಳು ಮತ್ತು ಆನೆಗಳು ಇಲಿಗಳು ಅಂತ ಕೊಟ್ಟಿದ್ದಾರೆ. ಯಾವುದೇ ಆನೆ ಬೆಕ್ಕು ಅಥವಾ ನಾಯಿ ಅಲ್ಲ, ಕೆಲವು ಬೆಕ್ಕುಗಳು ನಾಯಿಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿದೆ ಉತ್ತರ. ತೀರ್ಮಾನಗಳು ನೋಡ್ರಿ, ಯಾವುದೇ ಇಲಿ ಬೆಕ್ಕು ನಾಯಿ ಹಾಗೆ ಆನೆ ಇಲ್ಲ, ಕೆಲವು ಇಲಿ ಬೆಕ್ಕು ಹಾಗೆ ನಾಯಿ ಅಂತ ಕೊಟ್ಟಿದ್ದಾರೆ. 2 ತೀರ್ಮಾನಗಳು, ಮ್ಯಾಲಿಂದ ನೋಡಬೇಕು, ಕೆಳಗಿಂದ ನೋಡಬೇಕು. ಇಲ್ಲಿ ಕೆಲವು ಇಲಿಗಳು ಬೆಕ್ಕು ಹಾಗೆ ನಾಯಿಗಳು
ಹಾಗೆಯೇ ನಾಯಿಗಳು ಅಂತ ಇದೆ. ಸೊ ನಿರ್ಣಯ 2 ಸರಿಯಾಗಿರುವಂಥದ್ದು. ಅದು ಹೇಗೆ ಸರಿ ಆಯಿತು ಸರ್? ಎರಡನೇದು ಹೇಗೆ ಸರಿ ಆಯಿತು ನೋಡ್ರಿ, ಇಲ್ಲಿ ಹೇಳ್ತಾರೆ, ಇಲ್ಲಿ ಕೆಲವು ಇಲಿಗಳು, ಬೆಕ್ಕುಗಳು, ಹಾಗೆಯೇ ನಾಯಿಗಳು ಅಂತ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ಕೆಲವು ಇಲಿಗಳು, ಬೆಕ್ಕುಗಳು, ಹಾಗೆ ನಾಯಿಗಳು ಅಂತ ಕೊಟ್ಟಿದ್ದಾರೆ. ಯಾವುದೇ ನೋಡ್ರಿ, ಎಲ್ಲ ಬೆಕ್ಕುಗಳು, ನಾಯಿಗಳು ಮತ್ತು ಆನೆಗಳು ಮತ್ತು ಇಲಿಗಳು ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಮೂರು ಒಂದೇ ಲೈನ್ದಾಗ ನೋಡ್ರಿ. ಇಲ್ಲಿ ಬೆಕ್ಕು ಐತಿ, ಇಲ್ಲಿ ಬೆಕ್ಕು ಐತಿ, ಇಲ್ಲಿ ನಾಯಿ ಐತಿ, ಇಲ್ಲಿ ನಾಯಿ ಐತಿ, ಇಲ್ಲಿ ಇಲಿಗಳೈತಿ, ಇಲ್ಲಿ ಇಲಿಗಳೈತಿ, ಇಲ್ಲಿ ಆನೆ ಎತ್ತಿತ್ತು, ಇಲ್ಲಿ ಆನೆ ಬಂದರೂ ಕೂಡ ಅದು ಕರೆಕ್ಟ್ ಆಗ್ತಿತ್ತು. ನೋಡ್ರಿ, ಇಲ್ಲಿ ನೋಡ್ರಿ, ಇಲಿ, ಬೆಕ್ಕು, ನಾಯಿ ಹಾಗೂ ಆನೆ ಅಲ್ಲ ಅಂತ ಕೊಟ್ಟಿದ್ದಾನೆ. ಆನೆ ಹೌದು ಅದು. ಓಕೆ, ಸೊ ಹಾಗಾಗಿ ಎರಡನೇ ನಿರ್ಣಯ ಸರಿ ಇರುವಂಥದ್ದು. ಇನ್ನು ನೋಡ್ರಿ, ABCD ಈ 5 ಕೂತಿದ್ದಾರೆ. ಅವ್ರವ್ರ ಪಕ್ಕದಲ್ಲಿ ಯಾರು ಕೂತಿದ್ದಾರೆ ಅನ್ನೋದನ್ನು ನೋಡೋಣ. ABCD ಈ 5 ವಿದ್ಯಾರ್ಥಿಗಳು CAಗಿಂತ ಎತ್ತರವಾಗಿದ್ದಾನೆ. ಸಿ ಇದಾನಲ್ಲ, ಎಗಿಂತ ಎತ್ತರ ಇದ್ದಾನ. ಓಕೆ, ಎತ್ತರವಾಗಿದ್ದಾನೆ, ಆದರೆ ಡಿಗಿಂತ ಕುಳ್ಳವಾಗಿದ್ದಾನೆ. ಹಂಗಾರೆ ಡಿ ಇವನಿಗಿನ ಎತ್ತರದಾನ ಅಂತ. ಎ ಬಿಗಿಂತ ಎತ್ತರವಾಗಿದ್ದಾನೆ, ಅದಲ್ಲ ಬಿಗಿಂತ ಎತ್ತರ ಇದ್ದಾನೆ ಅಂತ. ಇಯು ಬಿಯ ಎತ್ತರ ಅಷ್ಟು ಇದ್ದಾನೆ. ಇನ್ನು ಇ ಇದೆಯಲ್ಲ, ಇ ಬಿ ಇಬ್ಬರದು ಹೈಟ ಒಂದೇ. ಇದು ಇವರಲ್ಲಿ ಯಾರು ಅತ್ಯಂತ ಎತ್ತರವಾಗಿದ್ದವರು ಅಂತ ಕೇಳಿದ್ದಾರೆ. ಯಾರು ಬರ್ತಾರೆ ಅತ್ಯಂತ ಎತ್ತರವಾಗಿರೋರು? ಯಾರು? ಡಿ. ಸೊ ಆಪ್ಷನ್ಸ್ 4 ಇಸ್ ರೈಟ್ ಆನ್ಸರ್. ಒಟ್ಟು 7 ಹುಡುಗರು 3 ಹುಡುಗಿಯರು ಪೈಕಿ 3 ಹುಡುಗರು 2 ಹುಡುಗಿಯರು ಗುಂಪುಗಳು ಎಷ್ಟು ವಿಧಗಳಲ್ಲಿ ಮಾಡಬಹುದು? 105 ವಿಧಗಳು. ಈ ಚಿತ್ರದಲ್ಲಿ 18 ಬರ್ತಾವೆ ನೋಡ್ರಿ. 18 ತ್ರಿಕೋನಗಳ ಸಂಖ್ಯೆ ಎಷ್ಟು ಲೆಕ್ಕ ಮಾಡಿ ನೋಡ್ರಿ. 18 ಬರ್ತಾವೆ. ಇದು ಮೆಂಟಾಲಿಟಿ ಇರುವಂಥದ್ದು. ನೋಡ್ಕೊಳ್ಳಿ. 44ನೇದು 2ನೇದು, 45ನೇದು 2, 46ನೇದು 3, 47ನೇದು ವಯಸ್ಸಿನ ಮೇಲೆ ಸಮಸ್ಯೆ ಫಿಕ್ಸ್ ಇರುವಂಥದ್ದು 35, 48 3ನೇದು, 49 2ನೇ ಆನ್ಸರ್. ನೋಡ್ರಿ, ಅಂತ ಈಸಿ ಕ್ವಶನ್. 2020ರಲ್ಲಿ ಗಣರಾಜ್ಯೋತ್ಸವವನ್ನು ಭಾನುವಾರದಂದು ಆಚರಿಸಲಾಗುತ್ತದೆ. ಮತ್ತೆ ಈ ಕೆಳಗಿನ ಯಾವ ವರ್ಷದಲ್ಲಿ ಭಾನುವಾರದಂದು ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ? 2025 ಅಧಿಕ ವರ್ಷದಲ್ಲಿ ಮಾತ್ರ. ಐವತ್ತೊಂದನೇದು 2. ಇನ್ನು 52ನೇ ನೋಡ್ರಿ. ಕೆಳಗಿನ ಯಾವ ಸಾಧನವನ್ನು ಸಾಮಾನ್ಯವಾಗಿ ಸರೋವರದಲ್ಲಿ ಬೆಳಕಿನ ಭೇದಿಸುವಿಕೆ ವ್ಯಾಪ್ತಿಯ ಮಾಪನ ಮಾಡಲು ಬಳಸುತ್ತಾರೆ ಅಂದ್ರೆ ಸೆಚ್ಚಿ ಡಿಸ್ಕ್ ಅಂತಕ್ಕಂಥದ್ದು ಬಳಸುವಂಥದ್ದು. ಓಕೆನಾ? ನೋಡ್ರಿ, ಕೆಳಗಿನ ಯಾವುದನ್ನು ಭಾರತದಲ್ಲಿ ವಿನಾಶವಾಗಿರುವ ಪಕ್ಷಿ ಎಂಬುದನ್ನು ನಂಬಲಾಗುತ್ತದೆ? ಅಳಿವಿನ ಅಂಚಿನಲ್ಲಿ ಇರುವಂಥದ್ದು ಪಿಂಕ್ ಹೆಡೆಡ್ ಬಾತುಕೋಳಿ. ನಿಕೋಬಾರ್ ಮೆಗಾಪೋಡ್ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುವ ದೊಡ್ಡ ಪಕ್ಷಿಯಾಗಿದೆ. ಇದರ ಒಂದು ಅಪೂರ್ವ ಲಕ್ಷಣವೇನೆಂದರೆ ಅಂತ ಕೇಳಿದ್ದಾರೆ, ಅದರ ದೊಡ್ಡ ಕಾಲುಗಳು ಉಪಯೋಗಿಸಿ ಮೀನುಗಳನ್ನು ಹಿಡಿಯುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿರುವಂಥದ್ದು. ಕಡಲ ತೀರದ ಸಮೀಪದಲ್ಲಿರುವ ದೊಡ್ಡದಾದ ದಿನ್ನೆ ಅಂತ ಗೂಡನ್ನು ಕಟ್ಟುತ್ತದೆ. ಇದು ಸರಿ ಇರುವಂಥದ್ದು. ಉಭಯಚರ ಜೀವನ ವಿಧಾನ. ಅದರ ಆವಾಸ ಸ್ಥಾನಕ್ಕೆ ಸೇರುವಾಗ ತನ್ನ ರೆಕ್ಕೆ ಬಣ್ಣವನ್ನು ಬದಲಿಸುತ್ತದೆ. ಇಲ್ಲಿ 2ನೇದು ಮಾತ್ರ ಸರಿ ಇರುವಂಥದ್ದು. ಓಕೆ. ಇನ್ನು 55ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಆಕ್ರಮಣಶೀಲ ಪ್ರಭೇದವಾಗಿದೆ ಅಂತ ಕೊಟ್ಟಿದ್ದಾರೆ? ಐಕೋರ್ನಿಯಾ ಕ್ರಾಸಿಪ್ ಇದು ಆಕ್ರಮಣಶೀಲ ಪ್ರಭೇದವಾಗಿರುವಂಥದ್ದು. ಇನ್ನು 56ನೇ ಪ್ರಶ್ನೆ. ಕೆಳಗಿನ ಯಾವ ವ್ಯಕ್ತಿ ಪರಿಸರ ಕುರಿತಂತೆ ಭಾರತದ ಮೊದಲ ಸಿಟಿಜನ್ ರಿಪೋರ್ಟರ್ ರಿಪೋರ್ಟರ್ ಚಾಲಕ ಶಕ್ತಿಯಾಗಿದ್ದರು ಅಂತ ಕೊಟ್ಟಿದ್ದಾರೆ? ಅನಿಲ್ ಅಗರ್ವಾಲರವರು. ಈ ಕೆಳಗಿನ ಯಾವ ಹಾವು ಗೂಡು ಕಟ್ಟಲು ಮತ್ತು ತನ್ನ ಮರಿಗಳನ್ನು ಸಂರಕ್ಷಣೆಗೆ ಪ್ರಸಿದ್ಧವಾಗಿದೆ ಅಂತಂದ್ರೆ ಕಾಳಿಂಗ ಸರ್ಪ. ಪಶ್ಚಿಮ ಘಟ್ಟದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂಥ ಪ್ರಭೇದ.
ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರ ಹೆಸರುಗಳನ್ನು ಗೆಜೆಟೆಟ್ನಲ್ಲಿ ಪ್ರಕಟಿಸುವ ಪರಿಪಾಠ ಆರಂಭಿಸಿದವ ದಿವಾನರು ಯಾರು ಅಂತಂದ್ರೆ ರಂಗಲಾಚಾರ್ಯರು. ಯಾವ ವರ್ಷದಲ್ಲಿ ಮೊದಲ ಕ್ರಿಮಿನಲ್ ಬುಡಕಟ್ಟು ಅಧಿನಿಯಮವನ್ನು ಬ್ರಿಟಿಷ್ ಭಾರತದಲ್ಲಿ ಅಂಗೀಕರಿಸಿದರು ಅಂತಂದ್ರೆ 1871ರಲ್ಲಿ ಅಂಗೀಕಾರ ಮಾಡ್ತಾರೆ. ಇನ್ನು 60ನೇ ಪ್ರಶ್ನೆ, 1946ರ ಮೇ ತಿಂಗಳಲ್ಲಿ ಪ್ರಾಂತ್ಯಗಳಲ್ಲಿ ಈ ಕೆಳಕಂಡ 3 ಗುಂಪುಗಳು ಅಥವಾ ಭಾಗಗಳನ್ನು ವರ್ಗೀಕರಣ ಮಾಡಲಾಗಿದ್ದವು ಎಂದು ಕ್ಯಾಬಿನೆಟ್ ಮಿಷನ್ನಲ್ಲಿ ಪ್ರಸ್ತಾಪಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಯಾವ್ಯಾವ ಅಂತ ನೋಡೋಣ್ರಿ. ಪ್ರಶ್ನೆ ನಂಬರ್ 60 ನೋಡ್ರಿ. ಗುಂಪು ಎ ಏನು ಹೇಳ್ತದೆ? ಗುಂಪು ಎ ನೋಡಿ, ಗುಂಪು ಎ ಮದ್ರಾಸ್ ಕೇಂದ್ರೀಯ ಪ್ರಾಂತ್ಯವಾಗಿದೆ. UP, ಬಿಹಾರ್, ಬಾಂಬೆ ಮತ್ತು ಒರಿಸ್ಸಾ ಎ ಗುಂಪಿನಲ್ಲಿ. ಇನ್ನು ಬಿ ಗುಂಪಿನಲ್ಲಿ ಪಂಜಾಬ, ಅದು ಸರಿ ಇರುವಂಥದ್ದು. ಪಂಜಾಬ, ಸಿಂಧ, NWFP ಮತ್ತು ಬಲೂಚಿಸ್ತಾನ್ ಗುಂಪು ಬಿಗೆ ಇದ್ದು. ಇನ್ನು ಗುಂಪು ಸಿಯಲ್ಲಿ ಬಂಗಾಳ ಮತ್ತು ಆಸಾಂ ಇದ್ದು. ಈ ಮೇಲೆ ನೀಡಿರುವ ಗುಂಪುಗಳ ಭಾಗಗಳಲ್ಲಿ ಯಾವುವು ಸರಿ ಅಂತ ಕೇಳಿದರೆ ಇವು 3 ಮ್ಯಾಲಿನೂ ಯಾವ ಸರಿಯಲ್ಲ. ಇವು ABC ಇವು ಯಾವ ಸರಿಯಲ್ಲ. ನಾ ಯಾವ ಸರಿ ಇದಾವತ್ತ ಅಂದ್ಕೊಂಡಿದ್ದೆ ನೋಡ್ರಿ, ಅಷ್ಟು ಟಫ್ ಇದೆ. 1916ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಲಕ್ನೋ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಅಧಿವೇಶನ ಅಧ್ಯಕ್ಷತೆಯನ್ನು ಅಂಬಿಕಾ ಚರಣ್ ಮಜುಮ್ದಾರ್ ವಹಿಸಿದ್ದರು. ರೈಟ್, ಅವರ ವಹಿಸ ಕಾಣಿಸ್ತಾರೆ. ಕಾಂಗ್ರೆಸ್ ಮತ್ತು ಆಲ್ ಇಂಡಿಯನ್ ಮುಸ್ಲಿಂ ಲೀಗ್ ನಡುವೆ ಒಗ್ಗಟ್ಟು ತಂದಿತು. ಡಾಕ್ಟರ್ MA ಅನ್ಸಾರಿರವರು ಕಾಂಗ್ರೆಸ್ ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ನಡುವೆ ಒಗ್ಗಟ್ಟಿನ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಮೇಲೆ ನೀಡಲಾದ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಎ ಮತ್ತು ಬಿ ಮೇಲೆ ನೀಡಿರುವಂಥ ಹೇಳಿಕೆಗಳು ಸರಿಯಾಗಿರುವಂಥದ್ದು. ಏನು? ಅಧಿವೇಶನ ಅಧ್ಯಕ್ಷತೆಯಲ್ಲಿ ಅಂಬಿಕಾ ಚರಣ್ ಮಜುಮ್ದಾರ್ ಅವರು ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ನಂತರ ಲಕ್ನೋ ಅಧಿವೇಶನದಲ್ಲಿ ಕಾಂಗ್ರೆಸ್ ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ನಡುವೆ ಒಗ್ಗಟ್ಟು ತಂದಿದ್ದರು ಅಂತ ಬಂದಿದೆ. ಬಟ್ ಇದು ತಪ್ಪಾಗಿರುವಂಥದ್ದು. ಓಕೆ, 62ನೇ ಪ್ರಶ್ನೆ ನೋಡ್ರಿ. 62ನೇ ಪ್ರಶ್ನೆ, ಮೊಘಲರ ಅವಸಾನದ ವಿವರಣೆ ಎಂಬುದಾಗಿ ಜಾಗೀರ್ದಾರರು ಬಿಕ್ಕಟ್ಟು ಸ್ಥಿತಿಯ ಪ್ರಬಂಧವನ್ನು ಈ ಕೆಳಕಂಡ ಯಾರು ಪ್ರತಿಪಾದಿಸಿದ್ದಾರೆ ಎಂಬುದು ಹೇಳಲಾಗಿದೆ ಅಂತ ಕೇಳಿದ್ದಾರೆ. ಉತ್ತರ ಸತೀಶ್ ಚಂದ್ರರವರು. ಇನ್ನು 93ನೇ ಪ್ರಶ್ನೆ, 1939ರಲ್ಲಿ ಕಾಂಗ್ರೆಸ್ ನೇಮಿಸಿದ ರಾಷ್ಟ್ರೀಯ ಯೋಜನಾ ಸಮಿತಿಯ ನೇತೃತ್ವವನ್ನು ಯಾರು ವಹಿಸಿದ್ದರು ಅಂತ ಕೇಳಿದ್ದಾರೆ. ಜವಾಹರ್ಲಾಲ್ ನೆಹರೂರವರು ವಹಿಸಿಕೊಂಡಿರ್ತಾರೆ. ಭಾರತೀಯ ರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅನ್ನು ಸಂಘಟಿಸಿದ ರಾಷ್ಟ್ರೀಯವಾದಿ ನಾಯಕರು ಯಾರು ಅಂತಂದ್ರೆ ಲಾಲಾ ಲಜಪತ್ ರಾಯರವರು. ಸಭಾಪತಿಯವರನ್ನ ಅಥವಾ ಸ್ಪೀಕರ್ ಈ ನಿರ್ಣಯದ ಮೂಲಕ ತೆಗೆದುಹಾಕಬಹುದಾಗಿದೆ. ಸದನದ ಒಟ್ಟು ಸದಸ್ಯರ ಬಹುಮತದ ಮೂಲಕ ಹೊರಡಿಸಿದ ಸದನದ ಗೊತ್ತುವಳಿಯ ಮೂಲಕ, ಹಾಜರಿರುವ ಸದಸ್ಯರ 2/3 ಬಹುಮತ ಮತ್ತು ಮತದಾರರ ಮೂಲಕ ಹೊರಗಿಡುವ ಸದನದ ಗೊತ್ತುವಳಿ ಮೂಲಕ, 14 ದಿನಗಳ ಸ್ಪಷ್ಟ ನೋಟಿಸನ್ನು ನೀಡಿದ ನಂತರ ಮುಂದೂಡಿದ ಮತ್ತು ಎಲ್ಲ ಸದಸ್ಯರ ಬಹುಮತದ ಮೂಲಕ ಹೊರಡಿಸಿದ ಸದನದ ಗೊತ್ತುವಳಿ. ಇದು ಸರಿ ಇರುವಂಥದ್ದು. ಕೃಷಿಯನ್ನು ಸುಧಾರಿಸಲು ಮೊಹಮ್ಮದ್ ಬಿನ್ ತುಘಲಕ್ ಸ್ಥಾಪಿಸಿದ ಇಲಾಖೆ ಯಾವುದು? ದಿವಾನ್-ಇ-ಕೋಹಿ ಅಂತಕ್ಕಂಥ ಇಲಾಖೆಯನ್ನು ಸ್ಥಾಪಿಸ್ತಾರೆ. ಕಾವೇರಿ ನದಿಯ ಉತ್ತರ ದಂಡೆಯಲ್ಲಿರುವ ಕಣ್ಣೂರಿನಲ್ಲಿ ಹೊಯ್ಸಳರ ರಾಜಧಾನಿಯನ್ನು ಸ್ಥಾಪಿಸಿದವರು 3ನೇ ಬಲ್ಲಾಳ. ಸರ್ವಸಮ್ಮ, ತ್ರಿಭೋಗ, ತಾಲ್ಯಋತ್ಯ ಎಂಬ 3 ವಿಧದ ದತ್ತಿಗಳ ಯಾವ ಸಾಮ್ರಾಜ್ಯಕ್ಕೆ ಸೇರಿದೆ ಅಂತಂದ್ರೆ ಕದಂಬ ಸಾಮ್ರಾಜ್ಯಕ್ಕೆ ಸೇರಿರುವಂಥದ್ದು. 69ನೇ ಪ್ರಶ್ನೆ, ಮಾನಸ್ತಂಭಗಳು ಮತ್ತು ಬ್ರಹ್ಮದೇವ ಸ್ತಂಭಗಳು ಎಂಬ 2 ವಿಧದ ಕಂಬಗಳು ಯಾವ ಕಲೆಗೆ ಸೇರಿದೆ ಅಂತ ಕೇಳಿದರೆ ಗಂಗರ ಕಲೆಗೆ ಸೇರಿರುವಂಥದ್ದು. ಬೌದ್ಧ ಧರ್ಮದ ವಿಶ್ವಕೋಶ ಎಂದು ಕರೆಯಲ್ಪಡುವ ಮಹಾ ವಿಭಾಸವನ್ನು ಯಾರು ಸಂಯೋಜಿಸಿದ್ದಾರೆ? ವಸುಮಿತ್ರ. ನೋಡ್ರಿ, ಹೊಂದಿಸಿ ಬರೆಯರಿದೆ. ಅಂಗ, ಚಂಪಾ, ಅವಂತಿ, ಉಜ್ಜಯಿನಿ, ಸುರಸೇನ, ಮಥುರಾ, ಪಾಂಚಾಲ, ಅಹೈಚ್ಛೃತ.
ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಎಸ್ ಕನಿಂಗ್ಹ್ಯಾಮ್. ವಸಾಹತು ಭಾರತದಲ್ಲಿ ರೈತ ಚಳವಳಿ ಉತ್ತರ ಬಿಹಾರ 1917ರಿಂದ 42ರವರೆಗೆ. ಇದು ಸರಿ ಇರುವಂಥದ್ದು. ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವು ಬೇರೆ ಎಕ್ಸಾಮಲ್ಲಿ ಇದೇ ಕ್ವಶನ್ ಬೀಳುವಂಥದ್ದು. ಸರಿ ಇರುವುದನ್ನು ಬರೆದಿಟ್ಕೊಳ್ರಿ. ಎರಡನೇದು ನೋಡ್ರಿ, AR ದೇಸಾಯಿ ಭಾರತದಲ್ಲಿ ರೈತರ ಹೋರಾಟಗಳು. ಇನ್ನು ಬಿಪಿನ್ ಚಂದ್ರ ದಿ ಕ್ರಿಟಿಕಲ್ ಅಂಪ್ರೈಸೈಲ್ ಅಂತಕ್ಕಂಥದ್ದು. ಆದರೆ ಕೊನೆಯದು ಬರ್ತಕ್ಕಂಥದ್ದು ತಪ್ಪಿರುವಂಥದ್ದು. ಸುಕುಮಲ್ ಸೇನ್ ದಿ ಸ್ಟೋರಿ ಆಫ್ ಬಾಡೋಲಿ, ಇದು ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಅನಿ ಬೆಸೆಂಟ್ ರವರ ಹೋಮ್ ರೂಲ್ ಲೀಗ್ನ ಸಂಘಟನಾ ಕಾರ್ಯದರ್ಶಿ ಯಾರಾಗಿದ್ದರು ಅಂತ ಕೇಳಿದರೆ ಜಾರ್ಜ್ ಅರುಂದಲೆ ಸರಿಯಾಗಿರುವಂಥದ್ದು. ಸ್ಟಾಂಟನೀಸ್ ರೆವಲ್ಯೂಷನ್ ದಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಂಬ ಪುಸ್ತಕವನ್ನು ಬರೆದವರು ಫ್ರಾನ್ಸಿಸ್ ಹೆಚಿನ್ ರವರು. ಯುನೆಸ್ಕೋದೊಂದಿಗೆ ಸಹಭಾಗಿತ್ವವನ್ನು ಹೊಂದಿರುವ ಜಾಗತಿಕ ಸರ್ಕಾರೇತರ ಸಂಸ್ಥೆ ಎಂದರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸ್. ಇದು ಹೊಂದಿಸಿ ಬರೆಯರಿದೆ ನೋಡಿ. ಯೋಗ ಪತಂಜಲಿ, ಮೀಮಾಂಸೆ ಕುಮಾರಲ್, ಸಂಖ್ಯಾ ಕಪಿಲ, ವೈಶಾಸಿಕ ಖನಾತ್. ಯಾವ ಪದ್ಧತಿಯನ್ನು 1843ರ ಭಾರತ ಅಧಿನಿಯಮ 5ರ ಮೂಲಕ ಭಾರತದಲ್ಲಿ ಕಾನೂನು ಬಾಹಿರವೆಂದು ಘೋಷಿಸಲಾಗಿದೆ ಅಂದರೆ ಗುಲಾಮಗಿರಿ ಪದ್ಧತಿ. 78ನೇ ಪ್ರಶ್ನೆ, ಅನುಸೂಚಿತ ಜಾತಿ ಎಂಬ ಪದವನ್ನು ಮೊದಲ ಬಾರಿಗೆ ಯಾವ ಶಾಸನದಲ್ಲಿ ಬಳಸಲಾಯಿತು? 1935ರ ಭಾರತ ಸರ್ಕಾರ ಆಕ್ಟ್ನಲ್ಲಿ ಬಳಸಲಾಯಿತು. 2023ರಲ್ಲಿ ಭಾರತ ಅಗ್ರ ರಫ್ತು ಗಮ್ಯ ಸ್ಥಾನ ರಾಷ್ಟ್ರಗಳನ್ನು ಅವರೋಹಣ ಕ್ರಮದಲ್ಲಿ ಜೋಡಿಸಿರಿ. ಚೈನಾ, ನೆದರ್ಲ್ಯಾಂಡ್, UAE, USA. ಇವುಗಳಿಂದ ಭಾರತ ಏನು ಮಾಡ್ತ್ರಿ? ಆಮದು ಮಾಡಿಕೊಳ್ಳುವಂಥದ್ದು. ಅಗ್ರ ರಫ್ತ ಗಮ್ಯ. 2023 ಭಾರತದ ಅಗ್ರ ರಫ್ತ ಗಮ್ಯ ಸ್ಥಾನ ರಾಷ್ಟ್ರಗಳ ಅವರೋಹಣ ಕ್ರಮದಲ್ಲಿ ಎಂಬತ್ತನೇ ಪ್ರಶ್ನೆ, ಈ ಕೆಳಗೆ ನೀಡಲಾದ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 1 ಏನಿದೆ ಅಂತಂದ್ರೆ 15ನೇ ಹಣಕಾಸಿನ ಆಯೋಗ 2023-24ರಿಂದ 25-26ರವರೆಗೆ 3 ವರ್ಷಗಳ ಅವಧಿಗೆ ರಾಜ್ಯದ ಸರ್ಕಾರಗಳಿಗೆ ಸಾಮಾನ್ಯ ನಿವ್ವಳ ಸಾಲ ತೆಗೆದುಕೊಳ್ಳುವ ಮಿತಿಯನ್ನು 3% ನೀಡಬಹುದೆಂದು ಶಿಫಾರಸು ಮಾಡಿದೆ. ಹೇಳಿಕೆ 2, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅತಿ ಹೆಚ್ಚು ಸಾಲ ತೆಗೆದುಕೊಳ್ಳುವ ಮಿತಿಗಳಿಗೆ ಸಂಬಂಧಿಸಿದಂತೆ 15ನೇ ಹಣಕಾಸಿನ ಆಯೋಗದ ಒಂದು ಬಹು ಮಹತ್ವದ ಉದ್ದೇಶವೇನೆಂದರೆ ಪಾರದರ್ಶಕತೆಯನ್ನು ಪಾಲಿಸುವುದು ಮತ್ತು ಪಾರದರ್ಶಕವಲ್ಲದ ಹೊಣೆಗಾರಿಕೆಗಳನ್ನು ತಪ್ಪಿಸುವುದು. ಉತ್ತರ 2 ಸರಿಯಾಗಿವೆ ಅಂತ ಹೇಳಿದ್ದಾರೆ. ಇನ್ನು 81ನೇ ಪ್ರಶ್ನೆ, 2024 G20 ಅಧ್ಯಕ್ಷತೆ ಬ್ರೆಜಿಲ್ ಆಗಿದೆ. ಎ ಮತ್ತು ಬಿ 2 ಸರಿ ಇರುವಂಥದ್ದು. ಮೈಸೂರು ದಸರಾ ಮಹೋತ್ಸವ 2024ರಲ್ಲಿ ಪ್ರದರ್ಶಿಸಲಾದ ನಾವು ಮನುಜರು ಎಂಬ ಸ್ತಬ್ಧಚಿತ್ರ ಯಾವ ಜಿಲ್ಲೆಗೆ ಸೇರಿದ್ದು ಅಂದರೆ ದಾವಣಗೆರೆ ಜಿಲ್ಲೆಗೆ ಸೇರಿರುವಂಥದ್ದು. ಇತ್ತೀಚೆಗೆ ಭಾರತೀಯ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯು ಡ್ಯಾಶ್ ಅನ್ನು ನೀಡಿದೆ. 6ನೇ ಸಮೀಕ್ಷೆ ನೀಡಿರುವಂಥದ್ದು. ಕರ್ನಾಟಕ ಸರ್ಕಾರದ ಮಾನವ ಅಭಿವೃದ್ಧಿ ಸೂಚ್ಯಂಕ ವರ್ಗಗಳನ್ನು ವರ್ಗೀಕರಿಸಿದವರು ಪರಿಶಿಷ್ಟ ಪಂಗಡ ಗುರಿಯಾಗಿಸಿಕೊಂಡಿದೆ. ಇನ್ನು 85ನೇದು, ಕರ್ನಾಟಕ ರಾಜ್ಯ ಬಜೆಟ್ 2024-25ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇದು ಆದಾಯದ ಕೊರತೆ ಬಜೆಟ್ ಆಗಿದೆ. ಇದು ಸರಿ ಇರುವಂಥದ್ದು. ಕರ್ನಾಟಕ ಸರ್ಕಾರ ಜುಲೈ 2023 ಮತ್ತು 24ನೇ ಬಜೆಟ್ನ ಪ್ರಕಾರ 5 ಬಜೆಟ್ಗೆ ಎಷ್ಟು ಅನುಷ್ಠಾನ ಒಟ್ಟು ಹಣಕಾಸನ್ನು ಹಂಚಿಕೆ ಮಾಡಿದೆ ಅಂತ ಕೇಳಿದ್ದಾರೆ. ಇಲ್ಲಿ 34,000 ಕೋಟಿ ಇಟ್ಟಿರುವಂಥದ್ದು. ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವ ಆಫ್ರಿಕಾದ ಪ್ರಮುಖ ನದಿಗಳು ಕ್ರಮವಾಗಿ ಆಪ್ಷನ್ಸ್ 4 ಸರಿ ಇರುವಂಥದ್ದು. ಆರೆಂಜ್, ಲಿಂಪೋಪೋ, ಜೈರೆ, ಜಾಂಬೇಜಿ. ಕೆಳಗಿನ ಯಾವುದು ಆಫ್ರಿಕಾದ ಸಹೇಲ್ ಪ್ರಭೇದಕ್ಕೆ ಭಾಗವಾಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಈಜಿಪ್ಟ್, ಲಿಬಿಯಾ, ಚಾಡ್ ಮತ್ತು ಅಲ್ಜೇರಿಯಾ
ಇದರ ಭಾಗವಾಗಿಲ್ಲ. ಆದರೆ ಕೆನ್ಯಾ, ಇಥಿಯೋಪಿಯಾ, ನೈಜೀರಿಯಾ, ಸುಡಾನ್ ಇದರ ಭಾಗವಾಗಿದೆ. ಕೇಪ್ ವರ್ಡ್, ಚಾಡ್, ಮಾಲಿ ಮತ್ತು ಮಾರಿಟಾನಿಯಾ ಇದರ ಭಾಗವಾಗಿರುವಂಥದ್ದು. ಅದರ ಜೊತೆಗೆ ನೈಗರ, ಸೂಡಾನ್, ಅಲ್ಜೀರಿಯಾ ಮತ್ತು ಮಾಲಿ ಕೂಡ ಇದರ ಭಾಗವಾಗಿರುವಂಥದ್ದು. ಇನ್ನು 98ನೇದು, ಕೋಲಾಂಡ ಎಂಬ ಪದವು ಯಾವುದಕ್ಕೆ ಸಂಬಂಧಿಸಿದೆ? ಮಂಗೋಲಿಯಾದ ಕಾಡು ಕತ್ತೆ. ಚಿಲಿಯ ದಿಗ್ವಿಖ್ಯಾತ ಚೌಕಿಕಾಮಟ್ ಗಣಿಯ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ತಾಮ್ರಕ್ಕೆ ಸಂಬಂಧಿಸಿರುವಂಥದ್ದು. ಕರ್ನಾಟಕ ರಾಜ್ಯ ಗೀಗ್ ಕಾರ್ಮಿಕರ ವಿಮೆ ಯೋಜನೆಗೆ ನೋಂದಾಯಿಸಲು ಅರ್ಹತೆ ಇರುವ ಕಾರ್ಮಿಕರು ಆಹಾರ ಸಂರಕ್ಷಣೆ, ಹುಡುಗರ ಮತ್ತು ಇ ಕಾಮರ್ಸ್ ಕ್ಷೇತ್ರದ ಕಾರ್ಮಿಕರಿಗೆ. ಸ್ವಿಗ್ಗಿ ಇರ್ತಾವಲ್ಲ, ಸ್ವಿಗ್ಗಿ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಅವರಿಗೆ ಕೊಡುವಂಥದ್ದು. ಹೊಂದಿಸಿ ಬರೆಯರಿಗೆ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಆಸ್ಟ್ರೇಲಿಯಾ ರಾಜ್ಯಗಳು ಮತ್ತು ಅದರ ನಗರಗಳು ಅಥವಾ ಅವುಗಳ ನಗರಗಳು ಯಾವುವು ಅಂತಂದ್ರೆ ಕ್ವೀನ್ಸ್ಲ್ಯಾಂಡ್ ಸರಿ ಉತ್ತರ ನೋಡಿ, ಇದು ಎರಡನೇದು. ನಂತರ ಸೌತ್ ಆಸ್ಟ್ರೇಲಿಯಾ ಅಡಿಲೇಡ್ ಇವೆಲ್ಲ ಕ್ರಿಕೆಟ್ ಆಡ್ಬೇಕಾದ್ರೆ ಕೇಳಿರುವಂಥದ್ದು ನಾವು. ಇನ್ನು ವಿಕ್ಟೋರಿಯಾ ಎಲ್ಲೈತಿ ಅಂದರೆ ಸಿಡ್ನಿ ಒಳಗೆ, ಸಿಡ್ನಿ ಸಿಟಿ. ಇನ್ನು ಪಶ್ಚಿಮ ಆಸ್ಟ್ರೇಲಿಯಾ ಬಂದು ಅದು ನೋಡಪ್ಪ, ನಾವು ಪ್ರೊನೌನ್ಸಿಯೇಷನ್ ಬರಲ್ಲ. ಓಕೆ, ಇನ್ನು 2 ಪೇಜ್ ಐತೆ. ಹುಲ್ಲುಗಾವಲಿನಲ್ಲಿ ಮರಗಳು ಪರಿಸರ ಅನುಕ್ರಮದ ಭಾಗವಾಗಿ ಹುಲ್ಲುಗಾವಲುಗಳಿಗೆ ಪರ್ಯಾಯವಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಜಲಮಿತಿಗಳು ಮತ್ತು ಬೆಂಕಿಗಳು ಅಂತ. ಬೆಂಕಿ. ಸ್ಕಿಲ್ ಆನ್ ಮಿಲ್ಸ್ ಉಪಕ್ರಮಕ್ಕೆ ಹಣಕಾಸನ್ನು ಒದಗಿಸಿದವರು ವಿಶ್ವ ಬ್ಯಾಂಕ್ನವರು. ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳು, ಸ್ಥಳಗಳು ಮತ್ತು ವಸ್ತುಗಳ ಸಂರಕ್ಷಣೆ ಕುರಿತದ್ದಾಗಿದೆ ಅಂತಂದರೆ ಸಂವಿಧಾನದ 49ನೇ ವಿಧಿ. ಸಂವಿಧಾನದ 49ನೇ ವಿಧಿ ಎದರ ಬರ್ತೈತಿ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವದೊಳಗೆ ಬರುವಂಥದ್ದು. ಓಕೆ, 96ನೇ ಪ್ರಶ್ನೆ ನೋಡ್ರಿ. ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಲಕ್ಷದ್ವೀಪ 114 ಕಿಲೋಮೀಟರ್ಗಳು ಹೊಂದಿರುವ ಭಾರತದ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶವಾಗಿದೆ ಅಂತ ಕೊಟ್ಟಿದ್ದಾರೆ. ಲಕ್ಷದ್ವೀಪವು ಕರ್ನಾಟಕ ಉಚ್ಚ ನ್ಯಾಯಾಲಯ ಅಧಿಕಾರ ವ್ಯಾಪ್ತಿಗೆ ಬರುತ್ತದೆ. ಇದು ಬರಲ್ಲ. ಇದೊಂದು ಏಕ ಜಿಲ್ಲಾ ಕೇಂದ್ರಾಡಳಿತ ಪ್ರದೇಶವಾಗಿದ್ದು 12 ಹವಳ ದ್ವೀಪಗಳು, 3 ದಂಡೆಗಳು, 5 ನೀರಿನಲ್ಲಿ ಮುಳುಗಿದ ದಂಡೆಗಳು ಮತ್ತು 10 ವಾಸ ಮಾಡುವ ದ್ವೀಪಗಳನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸಿ ಮಾತ್ರ ಸರಿ ಇರುವಂಥದ್ದು. ಇನ್ನು ನೋಡ್ರಿ, ಭಾರತದ ಮಣ್ಣಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 1, ಭಾರತದಲ್ಲಿ ಇತರ ಪ್ರಕಾರದಲ್ಲಿ ಮಣ್ಣುಗಳನ್ನು ಹೋಲಿಸಿದರೆ ಹೆಚ್ಚು ಫಲವತ್ತಾದ ಮೆಕ್ಕಲ ಮಣ್ಣು ದೊಡ್ಡ ಪ್ರಮಾಣದ ಪ್ರದೇಶವನ್ನು ವ್ಯಾಪಿಸಿದೆ ಅಂತ ಕೊಟ್ಟಿದ್ದಾರೆ. ಕೆಂಪು ಮಣ್ಣು ವ್ಯಾಪಕವಾಗಿ ರೆಗರ್ ಎಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ರೆಗರ್ ಅಂದ್ರೆ ಇದು ಕಪ್ಪು ಮಣ್ಣಿಗಿರುವಂಥದ್ದು, ಕೆಂಪು ಮಣ್ಣಿಗೆ ಅಲ್ಲ. ಸೊ ಹಾಗಾಗಿ ಹೇಳಿಕೆ ಎ ಸರಿಯಾಗಿದೆ, ಆದರೆ 6 ತಪ್ಪಾಗಿದೆ. ವಿದ್ಯುತ್ ಸಂಪನ್ಮೂಲಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಿ ಮಾತ್ರ ಸರಿ ಇರುವಂಥದ್ದು ಅಂತ ಹೇಳ್ತಿದ್ದಾರೆ. ಭಾರತದ ಮೊದಲ ಉಷ್ಣ ಥರ್ಮಲ್ ವಿದ್ಯುತ್ ಯೋಜನೆಯು ಕರ್ನಾಟಕದಲ್ಲಿರುವ ಶಿವನಸಮುದ್ರ ಯೋಜನೆಯಾಗಿದೆ. ಇದು 1899ರಲ್ಲಿ ಸ್ಥಾಪಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಇದು ಸರಿ ಇರುವಂಥದ್ದು. ಇನ್ನು 99ನೇ ಪ್ರಶ್ನೆ ನೋಡೋದಾದರೆ, ಭಾರತದ 2011ನೇ ಜನಗಣತಿ ಪ್ರಕಾರ ಕೇರಳದಲ್ಲಿ ಅತಿ ಹೆಚ್ಚು ಮಹಿಳಾ ಸಾಕ್ಷರತೆ ಪ್ರಮಾಣ ಹೊಂದಿರುವ ರಾಜ್ಯವೆಂದು, ಬಿಹಾರ ಅತಿ ಕಡಿಮೆ ಮಹಿಳಾ ಸಾಕ್ಷರತೆ ಹೊಂದಿರುವ ರಾಜ್ಯ ಎಂದು ಪರಿಗಣಿಸಲಾಗಿದೆ. ಇದು ಸರಿ ಇರುವಂಥದ್ದು. ನೋಡಿರಿ, 2ನೇ ಹೇಳಿಕೆ, ಉತ್ತರ ರಾಜ್ಯಗಳಿಗೆ ಹೋಲಿಸಿದರೆ ದಕ್ಷಿಣ ರಾಜ್ಯಗಳು ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಂಥ ರಾಜ್ಯಗಳಲ್ಲಿ ಲಿಂಗಾನುಪಾತ ಸಾಮಾನ್ಯವಾಗಿ ಮಹಿಳೆಯರ ಕಡೆಗೆ ಹೆಚ್ಚು ಅನುಕೂಲಕರವಾಗಿದೆ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 1 ಮತ್ತು 2 ಸರಿಯಾಗಿ ಇವೆ. ಇನ್ನು ಡಾಕ್ಟರ್ ನಂಜುಂಡಪ್ಪ ರವರ ನೇತೃತ್ವದ ಪ್ರಾದೇಶಿಕ ಅಸಮಾನತೆ ಪರಿಹಾರಕ್ಕಾಗಿ, ಸಮತೋಲನಗಳ ಪರಿಹಾರಕ್ಕಾಗಿ ಉನ್ನತ ಅಧಿಕಾರಿಗಳ ಸಮಿತಿ ಶಿಫಾರಸುಗಳ ಪ್ರಕಾರ ವಿಶೇಷ ಅಭಿವೃದ್ಧಿ ಯೋಜನೆ ಸಂಪನ್ಮೂಲ ಹಂಚಿಕೆಗಳನ್ನು ಮಾಡಬೇಕು ಅಂತ ಕೊಡ್ತಾರೆ. ಸಂಚಿತ ಅಭಾವ ಸೂಚ್ಯಂಕದ ಮೂಲಕ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಎಲ್ಲಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ. ಇದು KPSCಯಿಂದ ಕೊಟ್ಟಿರ್ತಕ್ಕಂಥ ಆನ್ಸರ್ ಅಲ್ಲ, ತಜ್ಞರು ಕೊಟ್ಟಿರ್ತಕ್ಕಂಥ ಆನ್ಸರು. ಈ ವಿಡಿಯೋನ ಯಾರೆಲ್ಲ ನೋಡಿದಿರಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.